ಮುನಿಯಪ್ಪನವರು ಯಾವ ಜಿಲ್ಲೆಯವರು? ಬಟ್ ಅವರು ಬೆಂಗಳೂರು ಗ್ರಾಮಾಂತರ ಕೋಟದಲ್ಲಿದ್ದಾರೆ ಸರ್. ಹಾಗೆ ಅವರು ನಡೆಯುತ್ತೆ. ಎಲ್ರಿಗೂ ಸಹ ಅವಕಾಶಗಳು ಸಿಕ್ಕೋಲ್ಲ. ಭಾಳ ಸೀನಿಯರ್ಸ್ ಇದ್ದಾರೆ. ಅವಕಾಶಗಳು ಎಲ್ರಿಗೂ ಸಿಗೋದು ಕಷ್ಟ. ಅಲ್ಲಿ ಜಾಗ ಇರೋದು 34 ಸ್ಥಾನ ಮಾತ್ರ. ಬಾಕಿಯವ್ರಿಗೆ ರಾಜಕೀಯವಾಗಿ ಮತ್ತು ಯಾವ ರೀತಿ ಅಧಿಕಾರನ ಹಂಚಬೇಕು ಅದನ್ನು ಕೂತ್ಕೊಂಡು ಮಾತಾಡಿ ಪ್ರಯತ್ನ ಮಾಡಿ. ಇವತ್ತು 4 ಗಂಟೆಗೆ ಮುಖ್ಯಮಂತ್ರಿಗಳು ಸಹ ಎಲ್ಲ ಹಿರಿಯರನ್ನೆಲ್ಲ ಒಂದು ಸಭೆ ಕರೆದಿದ್ದಾರೆ. ಅದರಲ್ಲಿ ಮಾತಾಡ್ತೀವಿ. ಸ್ವಲ್ಪ ಆಳವಾಗಿ ಮಾತಾಡಿ ಯಾವ ರೀತಿ ಸಮಸ್ಯೆ ಬಗೆಹರಿಸ್ಬೋದು ಅನ್ನೋದನ್ನು ನೋಡ್ತೇವೆ. ತಾವು ಅಧ್ಯಕ್ಷರಾದ್ಮೇಲೆ ಹಿಂದುಳಿದ ವರ್ಗಗಳು ಏನೋ ಒಂಥರ ಉತ್ಸಾಹ ಹೆಚ್ಚಾಗಿದೆ. ಮುನಿಯಪ್ಪನವರು ಯಾವ ಜಿಲ್ಲೆಯವರು? ಬಟ್ ಅವರು ಬೆಂಗಳೂರು ಗ್ರಾಮಾಂತರ ಕೋಟದಲ್ಲಿದ್ದಾರೆ ಸರ್. ಹಾಗೆ ಅವರು ನಡೆಯುತ್ತೆ. ಎಲ್ರಿಗೂ ಸಹ ಅವಕಾಶಗಳು ಸಿಕ್ಕೋಲ್ಲ. ಭಾಳ ಸೀನಿಯರ್ಸ್ ಇದ್ದಾರೆ. ಅವಕಾಶಗಳು ಎಲ್ರಿಗೂ ಸಿಗೋದು ಕಷ್ಟ. ಅಲ್ಲಿ ಜಾಗ ಇರೋದು 34 ಸ್ಥಾನ ಮಾತ್ರ. ಬಾಕಿಯವ್ರಿಗೆ ರಾಜಕೀಯವಾಗಿ ಮತ್ತು ಯಾವ ರೀತಿ ಅಧಿಕಾರನ ಹಂಚಬೇಕು ಅದನ್ನು ಕೂತ್ಕೊಂಡು ಮಾತಾಡಿ ಪ್ರಯತ್ನ ಮಾಡಿ. ಇವತ್ತು 4 ಗಂಟೆಗೆ ಮುಖ್ಯಮಂತ್ರಿಗಳು ಸಹ ಎಲ್ಲ ಹಿರಿಯರನ್ನೆಲ್ಲ ಒಂದು ಸಭೆ ಕರೆದಿದ್ದಾರೆ. ಅದರಲ್ಲಿ ಮಾತಾಡ್ತೀವಿ. ಸ್ವಲ್ಪ ಆಳವಾಗಿ ಮಾತಾಡಿ ಯಾವ ರೀತಿ ಸಮಸ್ಯೆ ಬಗೆಹರಿಸ್ಬೋದು ಅನ್ನೋದನ್ನು ನೋಡ್ತೇವೆ. ತಾವು ಅಧ್ಯಕ್ಷರಾದ್ಮೇಲೆ ಹಿಂದುಳಿದ ವರ್ಗಗಳು ಏನೋ ಒಂಥರ ಉತ್ಸಾಹ ಹೆಚ್ಚಾಗಿದೆ. ಮುನಿಯಪ್ಪನವರು ಯಾವ ಜಿಲ್ಲೆಯವರು? ಬಟ್ ಅವರು ಬೆಂಗಳೂರು ಗ್ರಾಮಾಂತರ ಕೋಟದಲ್ಲಿದ್ದಾರೆ ಸರ್. ಹಾಗೆ ಅವರು ನಡೆಯುತ್ತೆ. ಎಲ್ರಿಗೂ ಸಹ ಅವಕಾಶಗಳು ಸಿಕ್ಕೋಲ್ಲ. ಭಾಳ ಸೀನಿಯರ್ಸ್ ಇದ್ದಾರೆ. ಅವಕಾಶಗಳು ಎಲ್ರಿಗೂ ಸಿಗೋದು ಕಷ್ಟ. ಅಲ್ಲಿ ಜಾಗ ಇರೋದು 34 ಸ್ಥಾನ ಮಾತ್ರ. ಬಾಕಿಯವ್ರಿಗೆ ರಾಜಕೀಯವಾಗಿ ಮತ್ತು ಯಾವ ರೀತಿ ಅಧಿಕಾರನ ಹಂಚಬೇಕು ಅದನ್ನು ಕೂತ್ಕೊಂಡು ಮಾತಾಡಿ ಪ್ರಯತ್ನ ಮಾಡಿ. ಇವತ್ತು 4 ಗಂಟೆಗೆ ಮುಖ್ಯಮಂತ್ರಿಗಳು ಸಹ ಎಲ್ಲ ಹಿರಿಯರನ್ನೆಲ್ಲ ಒಂದು ಸಭೆ ಕರೆದಿದ್ದಾರೆ. ಅದರಲ್ಲಿ ಮಾತಾಡ್ತೀವಿ. ಸ್ವಲ್ಪ ಆಳವಾಗಿ ಮಾತಾಡಿ ಯಾವ ರೀತಿ ಸಮಸ್ಯೆ ಬಗೆಹರಿಸ್ಬೋದು ಅನ್ನೋದನ್ನು ನೋಡ್ತೇವೆ. ತಾವು ಅಧ್ಯಕ್ಷರಾದ್ಮೇಲೆ ಹಿಂದುಳಿದ ವರ್ಗಗಳು ಏನೋ ಒಂಥರ ಉತ್ಸಾಹ ಹೆಚ್ಚಾಗಿದೆ.